ನಮಸ್ಕಾರ. ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇವತ್ತು ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸ್ತಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಚಾರದಲ್ಲಿ ಮನೆಯಲ್ಲಿರೋರು ಯಾವ್ಯಾವ ರೀತಿಯ ಯೋಚನೆಗಳನ್ನ ನಡೆಸಬೇಕು, ರಾಜಯೋಗದಿಂದ ಇದರಿಂದ ಏನೇನು ಲಾಭಗಳು ಆಗತ್ತೆ ನಮ್ಮ ಯೋಚನೆಯ ವಿಧಾನದಲ್ಲಿ ಅನ್ನೋದನ್ನು ನಮ್ಮ ರಂಗನಾಥಣ್ಣವರು ನಮಗೆ ತಿಳಿಸ್ಕೊಟ್ರು. ಇವತ್ತು ಸಹ ಅವರು ಸಮಯ ಮಾಡಿಕೊಂಡು ನಮ್ಮ ಜೊತೆಗೆ ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಅಣ್ಣವರೇ, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ಕಳೆದ ಸಂಚಿಕೆಯಲ್ಲಿ ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದಲ್ಲಿ ಟ್ರಸ್ಟಿ ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ವಿವರಿಸಿದ್ರಿ. ಗೃಹಸ್ಥದಲ್ಲಿ ಜನ ಹೇಗೆ ಯೋಚನೆಗಳನ್ನ ನಡೆಸ್ಬೋದು ಅನ್ನೋದನ್ನು ವಿವರಿಸಿದ್ರಿ. ಯಾವ ರೀತಿ ಒಂದು ನಿಮಿತ್ತ ಭಾವ, ಅದರಲ್ಲಿ ಸತ್ಯತೆಯನ್ನು ಹೇಗೆ ಅಳವಡಿಸ್ಕೊಳ್ಳೋದು, ಅನೇಕ ವಿಚಾರಗಳನ್ನ ತಿಳಿಸಿದ್ರಿ. ಹಾಗೆ ಈ ರಾಜಯೋಗದಿಂದ ಗೃಹಸ್ಥರಿಗೆ ಇನ್ನೂ ಏನೇನೋ ಲಾಭಗಳಿವೆ. ಸಂಕಲ್ಪದಂತೆ ಮನುಷ್ಯ ಅಂತ ಹೇಳ್ತಾರೆ. ವ್ಯಕ್ತಿ ಹೇಗೆ ಸಂಕಲ್ಪ ಮಾಡ್ತಾನೋ ಹಾಗೆ ಅವನ ವ್ಯಕ್ತಿತ್ವ ಉಂಟಾಗುತ್ತೆ, ರೂಪುಗೊಳ್ಳುತ್ತೆ ಅಂತ. ಆದ್ದರಿಂದ ರಾಜಯೋಗ ಅಭ್ಯಾಸ ಮಾಡುವಂತಹ ಗೃಹಸ್ಥಿಗಳು ತಮ್ಮ ಸಂಕಲ್ಪಗಳ ಬಗ್ಗೆ ವಿಶೇಷವಾದ ಗಮನ ಕೊಡೋದು ತುಂಬ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ನಮ್ಮ ವ್ಯಕ್ತಿತ್ವವನ್ನು ತೋರಿಸುವಂತಹ ಮತ್ತು ನಮ್ಮ ಮನಸ್ಸನ್ನು ದೃಢ ಮಾಡುವಂತಹ ಕೆಲವು ಸಂಕಲ್ಪಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಅವು ವ್ಯರ್ಥ ಸಂಕಲ್ಪಗಳನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಮನಸ್ಸನ್ನು ಜಾಗೃತಗೊಳಿಸ್ತವೆ ಮತ್ತು ಮನಸ್ಸಿನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಕೂಡ ಹೊರತರಲಿಕ್ಕೆ ಅವು ಕಾರಣೀಭೂತ ಆಗ್ತವೆ. ಅಂತಹ ಕೆಲವು ಸಂಕಲ್ಪಗಳನ್ನು ನಾವಿಲ್ಲಿ ನೋಡ್ಬೋದು. ಮೊದಲನೇದೇನೆಂದರೆ, ಬೆಳಗ್ಗೆ ಎದ್ದ ಕೂಡಲೇ ನಾವು ಸುಮ್ಮನೆ ಇದ್ದರೆ ಏನಾಗುತ್ತೆ ಅಂದರೆ ಸಂಕಲ್ಪಗಳು ತಾನಾಗಿ ಬರೋಕ್ಕೆ ಶುರುವಾಗುತ್ತೆ. ಹಿಂದಿನ ದಿವಸ ನಡೆದ ಘಟನೆನೋ ಅಥವಾ ಇವತ್ತು ಮಾಡಬೇಕಾದಂತಹ ಕೆಲಸದ ಬಗ್ಗೆ ಸಂಕಲ್ಪನೋ ಅಥವಾ ಯಾವುದಾದ್ರು ಸ್ಟ್ರೇ ಸಂಕಲ್ಪಗಳೋ ಅಥವಾ ಯಾವುದಾದ್ರು ಬರ್ತಾ ಇರುತ್ತೆ. ಅದರ ಬದಲು ನಾವೇ ಸಂಕಲ್ಪವನ್ನು ಮನಸ್ಸಿಗೆ ಕೊಟ್ಟು ಅದನ್ನೇ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡುವಂಥ ಅಭ್ಯಾಸ ಮಾಡಿದ್ರೆ ಮನಸ್ಸಲ್ಲಿ ದೃಢತೆ ಕಾಣ್ತಾ ಹೋಗುತ್ತೆ. ಅಂತಹ ಒಂದು ಸಂಕಲ್ಪ ಯಾವುದಂದರೆ, ಮನಸ್ಸಿನಲ್ಲಿ ಬೆಳಿಗ್ಗೆ ನಾನು ಅವತರಿತ ಆತ್ಮ ಅಂತ, ನಾನು ಪರಂಧಾಮದಿಂದ ಬಂದಿದ್ದೀನಿ ಇಲ್ಲಿ ಮತ್ತು ನಾನು ಪಾತ್ರ ಮಾಡ್ತಾಯಿದ್ದೀನಿ, ಈ ಶರೀರದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೀನಿ, ನಾನು ಪುನಃ ಪರಂಧಾಮಕ್ಕೆ ಹೋಗಲಿಕ್ಕಿದೆ. ಈ ಥರ ನಾನು ಸಂಕಲ್ಪವನ್ನು ಮಾಡ್ಬೋದು. ನಾನು ಪರಂಧಾಮದಿಂದ ಬಂದಿದ್ದೀನಿ ಅಂದ ಕೂಡಲೇ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಅನೇಕ ಸಂಕಲ್ಪಗಳು ಬರ್ತವೆ. ಪರಂಧಾಮದಲ್ಲಿ ಏನಿದೆ, ಪರಂಧಾಮದಲ್ಲಿ ಯಾರಿದ್ದಾರೆ, ಪರಂಧಾಮ ಹೇಗಿದೆ, ಈ ಎಲ್ಲ ವಿಚಾರಗಳು ಮನಸ್ಸಿನಲ್ಲಿ ಸುಳಿತವೆ. ಮತ್ತು ಇದೇ ನಿಟ್ಟಿನಲ್ಲಿ ಮನಸ್ಸು ಚಿಂತಿಸೋಕ್ಕೆ, ಆಲೋಚಿಸೋಕ್ಕೆ ಪ್ರಾರಂಭವಾಗುತ್ತೆ. ಮತ್ತು ಮನಸ್ಸು ಮತ್ತು ಬುದ್ಧಿ ಪರಂಧಾಮಕ್ಕೆ ಪ್ರಯಾಣ ಮಾಡಿ ಬುದ್ಧಿ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಮತ್ತು ಅಲ್ಲಿಯ ಒಂದು ಅನುಭವವನ್ನು ತಾನು ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಪರಂಧಾಮ ಅಂದರೆ ನಾವಿರ್ತಕ್ಕಂತಹ ಮನೆಯದು, ಅಲ್ಲಿಂದನೇ ಬಂದಿದ್ದೇವೆ, ಪುನಃ ಅಲ್ಲಿಗೆ ಹೋಗಲಿಕ್ಕಿದೆ ನಮಗೆ. ಅಲ್ಲಿ ನಮ್ಮ ತಂದೆಯಾದಂಥ ಪರಮಾತ್ಮ ಇದ್ದಾನೆ, ನಾನು ಆತ್ಮ, ಅವನು ಪರಮಾತ್ಮ, ಅವನು ಆತ್ಮನೇ. ಆದರೆ ನಾನು ಸೃಷ್ಟಿಚಕ್ರದಲ್ಲಿ ಅನೇಕ ಪಾತ್ರಗಳನ್ನು ಮಾಡ್ತಾ ಬಂದಿದ್ದೀನಿ. ಪರಮಾತ್ಮನಿಗೆ ಯಾವುದೇ ಒಂದು ಪುನರ್ಜನ್ಮ ಇಲ್ಲದೇ ಇರತಕ್ಕಂತಹ ಒಂದು ಶಕ್ತಿ ಮತ್ತು ಯಾವುದೇ ಮಾನವ ಶರೀರವನ್ನು ಪಡ್ಕೊಳ್ಳುವಂತಹ ಒಂದು ಪಾತ್ರ ಪರಮಾತ್ಮನಿಗೆ ಇಲ್ಲದೇ ಇರುವುದರಿಂದ ಯಾವುದೇ ಪ್ರಾಪ್ತಿಗಳನ್ನಾಗಲಿ ಅಪ್ರಾಪ್ತಿಗಳನ್ನಾಗಲಿ ಒಳ್ಳೆಯದಾಗಲಿ ಕೆಡಕಾಗಲಿ ಯಾವುದೋ ಅವನಿಗೆ ತಟ್ಟದೇ ಇರೋದರಿಂದ
ಯಾವುದೇ ಗುಣಗಳು ಅವನನ್ನು ಬಾಧಿಸದೇ ಇರೋದರಿಂದ, ಸತ್ವ ಆಗಲಿ ರಜೋ ಆಗಲಿ ತಮೋ ಆಗಲಿ, ಅದನ್ನು ಅವನಿಗೆ ತ್ರಿಗುಣಾತೀತ ಅಂತ ಹೇಳ್ತಾರೆ. ತ್ರಿಗುಣಾತೀತ ಅಂದರೆ ಯಾವುದೇ ರೀತಿಯ ಗುಣಗಳು ಅವನ್ನ ಬಾಧಿಸೋದಿಲ್ಲ, ಆದರೆ ಎಲ್ಲ ಸಕಾರಾತ್ಮಕ ಗುಣಗಳಲ್ಲಿ ಅವನು ಸಾಗರ ಆಗಿದ್ದಾನೆ ಅಂತ. ಅಂತಹ ಒಂದು ಸ್ಥಿತಿಯನ್ನು ನಾವು ಪರಂಧಾಮದಲ್ಲಿ ಅನುಭವಿಸ್ಬೋದು. ಮತ್ತು ಪರಂಧಾಮದಲ್ಲಿ ಸಂಕಲ್ಪಗಳು ಇಲ್ಲದೆ ಇರುವ ಕಾರಣ ಮನಸ್ಸಿನಲ್ಲಿ ಸಂಪೂರ್ಣವಾದಂತಹ ಮೌನ ಆವರಿಸ್ಕೊಳ್ಳುತ್ತೆ. ಯಾವ ಮೌನದಿಂದ ಬೆಳಿಗ್ಗೆ ನಮಗೆ ಬಹಳ ಶಕ್ತಿ ಬರಲಿಕ್ಕೆ ಸಾಧ್ಯ ಇದೆ. ಅಂತಹ ಸ್ಥಳದಿಂದ ಬಂದಿದ್ದೇನೆ ನಾನು. ಅಲ್ಲಿ ನನ್ನಂತೆಯೇ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳಿವೆ. ಎಲ್ಲ ನನ್ನ ಸಹೋದರರು ಅಲ್ಲಿಂದನೇ ಬಂದಿರೋದು. ಪುನಃ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವು ಮನೆಗೆ. ಪುನಃ ನಾನು ನನ್ನ ಪಾತ್ರಗಳನ್ನು ಮುಗಿಸಿ ಹೋಗಬೇಕಾಗಿರ್ತಕ್ಕಂಥದ್ದು ಪರಂಧಾಮ ಎನ್ನುವ ನನ್ನ ಮನೆಗೆ. ಅದಕ್ಕೆ ನಿರ್ವಾಣಧಾಮ ಅಂತಲೂ ಕರೀತಾರೆ, ಅದಕ್ಕೆ ಶಾಂತಿಧಾಮ ಅಂತಲೂ ಕರೀತಾರೆ. ಅದು ನಿರ್ವಿಕಾರಿ ಪ್ರಪಂಚವೂ ಕೂಡ ಹೌದು. ಹೀಗೆ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಒಂದಾದ ಮೇಲೆ ಒಂದು ಬರ್ತಾ ಹೋಗುತ್ತೆ ಪರಂಧಾಮದ ಬಗ್ಗೆ. ಪರಂಧಾಮದ ದೃಶ್ಯ ಕೂಡ ಬುದ್ಧಿ ನೋಡ್ತಾ ಶುರುವಾಗುತ್ತೆ. ಆವಾಗ ಏನಾಗುತ್ತೆ, ಒಂದೇ ಒಂದು ಸಂಕಲ್ಪದ ಮೂಲಕ ನಾವು ಬರಬಹುದಾದ ಅನೇಕ ವ್ಯರ್ಥ ಸಂಕಲ್ಪಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ನಾವು ಈ ಸಂಕಲ್ಪವನ್ನು ಮಾಡಿದಾಗ, ಮನೆಯ ಸಂಕಲ್ಪ ಮಾಡಿದಾಗ ಮತ್ತು ಪರಮಾತ್ಮನ ಸಂಕಲ್ಪವನ್ನು ಮಾಡಿದಾಗ ಸ್ವಾಭಾವಿಕವಾಗಿ ಮನಸ್ಸು ಸ್ಥಿತಗೊಳ್ಳುತ್ತೆ ಒಂದು ಕಡೆಗೆ. ನಾನು ಪರಂಧಾಮ ನಿವಾಸಿ, ಅಲ್ಲಿಂದ ಬಂದಿದ್ದೇನೆ, ಭೃಕುಟಿ ಎಂಬ ಒಂದು ಸ್ಥಳದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಈ ಶರೀರವನ್ನು ಬಿಟ್ಟ ಮೇಲೆ ನಾನು ಪುನಃ ಅಲ್ಲಿಗೆ ಹೋಗ್ತೇನೆ ಅನ್ನುವಂತಹ ಒಂದು ವಿಚಾರ ಮನಸ್ಸಿನಲ್ಲಿ ಬಂದಾಗ ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತೆ ಮತ್ತು ಮನಸ್ಸಿನಲ್ಲಿ ಶಕ್ತಿ ಕೂಡ ಬರ್ತಾ ಹೋಗುತ್ತೆ. ಹಾಗೆ ದಿನನಿತ್ಯ ಅನೇಕ ಸಂಕಲ್ಪಗಳನ್ನು ಆಗಾಗ ನಾವೇ ಮಾಡೋದರಿಂದ ಮನಸ್ಸು ತನಗೆ ಬೇಕಾದಂಥ ಸಂಕಲ್ಪಗಳನ್ನು ತಾನು ಮಾಡಲಿಕ್ಕೆ ನಿಲ್ಲಿಸುವ ಹಾಗೆ ಆಗುತ್ತೆ. ಯಾಕೆಂದರೆ ಮನಸ್ಸಿನ ಮೇಲೆ ನಮಗೆ ಸಂಪೂರ್ಣ ಹತೋಟಿ ಅಥವಾ ನಿಯಂತ್ರಣ ಶಕ್ತಿ ಇಲ್ಲದೇ ಇರುವುದರಿಂದ ಮನಸ್ಸು ತಾನಾಗಿ ತನಗೆ ಬೇಕಾದಂಥ ಸಂಕಲ್ಪಗಳನ್ನು ಸಂಸ್ಕಾರದ ಆಧಾರದಿಂದಲೋ ಅಥವಾ ನಮ್ಮ ಕರ್ಮೇಂದ್ರಿಯಗಳಿಗೆ ಬರುವಂಥ ಮಾಹಿತಿಗಳ ಆಧಾರದಿಂದಲೋ ಅಥವಾ ನಮ್ಮ ನೆನಪುಗಳ ಆಧಾರದಿಂದಲೋ ತಾನಾಗಿ ಸಂಕಲ್ಪಗಳನ್ನು ಉತ್ಪಾದನೆ ಮಾಡ್ತಾನೇ ಇರ್ತದೆ, ಬಿಡುವಿಲ್ಲದ ಹಾಗೆ. ಅದೇನಾಗುತ್ತೆ ಅಂದರೆ ಆ ಥರ ಸಂಕಲ್ಪಗಳನ್ನು ಜಾಸ್ತಿ ಮಾಡೋದರಿಂದ ಆಂತರಿಕ ಶಕ್ತಿ ಕುಗ್ಗಿ ಹೋಗುತ್ತೆ, ಮನಸ್ಸು ನಿರ್ಬಲವಾಗ್ತಾ ಹೋಗುತ್ತೆ. ಮನಸ್ಸು ನಿರ್ಬಲವಾದರೆ ಆತ್ಮ ಕೂಡ ನಿರ್ಬಲವಾಗ್ತಾ ಹೋಗ್ಬಿಡುತ್ತೆ. ಆದ್ದರಿಂದ ಮೊದಲನೇ ಸಂಕಲ್ಪವನ್ನು ನಾವು ಮಾಡಬಹುದಾದದ್ದು ಯಾವುದು ಅಂದರೆ, ಒಂದು ನಾನು ಅವತರಿತ ಆತ್ಮ ಆಗಿದ್ದೇನೆ ಅಂತ ಬೆಳಗ್ಗೆ ಎದ್ದ ಕೂಡಲೇ. ಮತ್ತು ಬೆಳಗ್ಗೆ ಎದ್ದ ಕೂಡಲೇ ನಾವು ಸ್ವಲ್ಪ ಫ್ರೆಶ್ ಆಗಿ ಮೆಡಿಟೇಷನ್ ಮಾಡೋದು ಅಭ್ಯಾಸವನ್ನು ಮಾಡಬೇಕು. ರಾಜಯೋಗ ಅಭ್ಯಾಸ ಮಾಡುವಂಥವರು ಗೃಹಸ್ಥದಲ್ಲಿರುವವರು. ಯಾಕೆಂದರೆ ಸೇವಾ ಕೇಂದ್ರದಲ್ಲಿ ಇರುವಂಥವ್ರಿಗೆ ಎಲ್ಲ ವ್ಯವಸ್ಥೆ ಇರುತ್ತೆ ಸೇವಾ ಕೇಂದ್ರದಲ್ಲಿ. ಆದರೆ ಮನೆಗಳಲ್ಲಿ ಸೇವಾ ಕೇಂದ್ರದಲ್ಲಿ ಇರುವಂತಹ ಮೆಡಿಟೇಷನ್ಗೆ ಯೋಗ್ಯವಾದಂತಹ ವಾತಾವರಣವಾಗಲಿ ಅಥವಾ ವ್ಯವಸ್ಥೆಗಳಾಗಲಿ ಬಹಳಷ್ಟು ಮನೆಗಳಲ್ಲಿ ಇರೋದಿಲ್ಲ. ಪತಿ ಪತ್ನಿ ಇಬ್ಬರೂ ಕೂಡ ಈ ಜ್ಞಾನದಲ್ಲಿ ನಡೀತಾ ಇದ್ದರೆ, ರಾಜಯೋಗ ಅಭ್ಯಾಸಿಗಳಾಗಿದ್ದರೆ, ಅಂಥವರ ಮನೆಯಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡಿರ್ತಾರೆ. ಒಬ್ಬೊಬ್ಬರೇ ಜ್ಞಾನದಲ್ಲಿ ಬರ್ತಾ ಇದ್ದರೆ ಮತ್ತು ಅವರಿಗೆ ಅನೇಕ ಬಾಧೆಗಳಿದ್ದರೆ, ಜ್ಞಾನದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಬೇರೆ ಬೇರೆ ಬಾಧಕಗಳಿದ್ದರೆ ಅವರಿಗೆ ಯಾವುದೇ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಎದ್ದ ಕೂಡಲೇ ಫ್ರೆಶ್ ಆಗಿ ಯಾವುದಾದ್ರು ಒಂದು ಏಕಾಂತ ಸ್ಥಳದಲ್ಲಿ ಕುಳಿತುಕೊಂಡು ಈ ಥರ ತಮ್ಮ ಮನಸ್ಸಿನ ಆಲೋಚನೆಗಳ ಬಗ್ಗೆ ತಮ್ಮಲ್ಲಿ ಬೇಕಾದಂತಹ ಸಂಕಲ್ಪಗಳನ್ನು ರಚಿಸೋದಕ್ಕೆ ತಾವು ಪ್ರಯತ್ನ ಮಾಡಬೇಕು. ಇದು ಮೊದಲನೇದು, ನಾವು ಅವತರಿತ ಆತ್ಮ ಅಂತ. ಈ ಸಂಕಲ್ಪವನ್ನು ಹಿಡಿದು ಸುಮಾರು ಒಂದು ಅರ್ಧ ಗಂಟೆ ಕಾಲ ನಾವು ರಾಜಯೋಗ ಅಭ್ಯಾಸವನ್ನು ಮಾಡ್ಬೋದು. ಅಂದರೆ ಮನಸ್ಸನ್ನು ಪರಂಧಾಮಕ್ಕೆ ಕಳಿಸಿ ಅಲ್ಲಿಯ ವಾತಾವರಣವನ್ನು ಅನುಭವ ಮಾಡಿ ಪುನಃ ಇಲ್ಲಿ ಬರೋದು, ಭೃಕುಟಿಯ ಮಧ್ಯಭಾಗಕ್ಕೆ ಬರೋದು ಮತ್ತು ಇಲ್ಲಿಂದ ಪುನಃ ಪರಂಧಾಮಕ್ಕೆ ಹೋಗೋದು, ಪುನಃ ಅಲ್ಲಿಂದ ವಾಪಸ್ ಬರೋದು. ಹೀಗೆ ಮಾಡಿದಾಗ ಏಕಾಗ್ರತೆ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ದಿನನಿತ್ಯದ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಕೂಡ ಇಂತಹ ಕೆಲವು ಸಂಕಲ್ಪಗಳನ್ನು ಮಾಡಿದಾಗ ಆ ಸಂಕಲ್ಪಗಳ ಶಕ್ತಿ ಎಷ್ಟಿದೆ ಅಂದರೆ
ಸ್ವಾಭಾವಿಕವಾಗಿ ಅಂತರ್ಗತವಾಗಿರ್ತಕ್ಕಂಥ ಅನೇಕ ಶಕ್ತಿಗಳನ್ನು ಹೊರತರಲಿಕ್ಕೆ ಈ ಸಂಕಲ್ಪಗಳಿಗೆ ಸಾಧ್ಯವಾಗುತ್ತೆ. ಇನ್ನೊಂದು ಸಂಕಲ್ಪ ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಮಾಡಬಹುದಾದದ್ದು ಅಂದರೆ, ನಾನು ವಿಜಯಿ ಆತ್ಮನಾಗಿದ್ದೇನೆ ಅನ್ನುವ ಒಂದು ಸಂಕಲ್ಪ. ಇದಕ್ಕೆ ಸ್ವಮಾನ ಅಂತ ಹೇಳ್ತಾರೆ. ಸ್ವಮಾನ ಅಂದರೆ ನನ್ನ ಮಾನ, ನನಗಿರ್ತಕ್ಕಂತಹ ಯೋಗ್ಯತೆ ಇದು ಮತ್ತು ನನ್ನ ವಿಶೇಷತೆ ಇದು. ನಾನು ವಿಜಯಿ ಆತ್ಮ ಅಂದರೆ ನಾನು ಕಲ್ಪಕಲ್ಪವೂ ಕೂಡ ಈ ಕೊನೆಯ ಸಮಯದಲ್ಲಿ, ಸಂಗಮಯುಗದಲ್ಲಿ ಕೊನೆಯ ಸಮಯದಲ್ಲಿ ನಾನು ವಿಜಯಿಯಾಗಿ ಬಂದಿದ್ದೇನೆ. ನನಗೆ ಸೋಲಿಲ್ಲ. ನಾನು ಸದಾಕಾಲ ವಿಜಯಿಯಾಗಿರ್ತಕ್ಕಂಥವನು ಮತ್ತು ವಿಜಯಮಾಲೆಯಲ್ಲಿ ಪೋಣಿಸಲ್ಪಡ್ತಕ್ಕಂಥವನು ನಾನು ಆತ್ಮ. ನಾನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಗೆದ್ದು ಬಂದಿದ್ದೇನೆ. ಇದೊಂದೇ ಕಲ್ಪದಲ್ಲಿ ಮಾತ್ರ ಅಲ್ಲ, ಅನೇಕ ಕಲ್ಪಗಳಲ್ಲಿ ನಾನು ಗೆದ್ದಿದ್ದೇನೆ. ಆದ್ದರಿಂದ ಭಗವಂತ ನನಗೆ ವಿಜಯಿ ಆತ್ಮ ಅಂತ ನನಗೆ ತಿಲಕ ಇಟ್ಟಿದ್ದಾನೆ ಅನ್ನುವ ಒಂದು ಸಂಕಲ್ಪವನ್ನು ಮನಸ್ಸಲ್ಲಿ ತಂದುಕೊಂಡಾಗ, ಯುದ್ಧದಲ್ಲಿ ಗೆದ್ದಾಗ ಹೇಗೆ ಸಂಭ್ರಮ ಇರುತ್ತೋ ಹಾಗೆ ಇಲ್ಲಿ ಆತ್ಮ ಮಾಯೆ ಮೇಲೆ ಯುದ್ಧವನ್ನು ಮಾಡಿ ಜಯಗಳಿಸಿದರೆ ಸಿಗುವಂತಹ ಸಂತೋಷವನ್ನು ಈ ಒಂದು ಸಂಕಲ್ಪ ಕೊಡುತ್ತೆ. ಯಾಕೆಂದರೆ ಹಲವಾರು ಜನ್ಮಗಳಿಂದ ಮಾಯೆಗೆ ನಾವು ಸೋತು ಸುಣ್ಣವಾಗಿ ಹೋಗ್ಬಿಟ್ಟಿದ್ದೇವೆ. ಮಾಯೆ ನಮ್ಮನ್ನು ಪದೇ 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 ಸೋಲಿಸಿಬಿಟ್ಟಿದೆ. ಈಗ ನಾವು ಪುನಃ ಗೆಲ್ಲುವಂಥ ಅವಕಾಶ ನಮಗಿದೆ. ಯಾಕೆಂದರೆ ನಮಗೆ ಪರಮಾತ್ಮನ ಒಂದು ವಿಶೇಷವಾದ ಶಕ್ತಿ ಜೊತೆಗಿದೆ. ಆದ್ದರಿಂದ ಈ ಒಂದು ಅನುಭವವನ್ನು ನಾವು ವಿಜಯಿ ಆತ್ಮ ಅನ್ನುವ ಅನುಭವವನ್ನು ಮಾಡ್ಬೋದು. ಹಾಗೆ ಮೂರನೇದಾಗಿ, ನಾನು ಭಾಗ್ಯಶಾಲಿ ಆತ್ಮ, ನಾನೆಷ್ಟು ಭಾಗ್ಯಶಾಲಿಯಾಗಿದ್ದೇನೆ. ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಯಾಕೆಂದರೆ ನನಗೆ ಪರಮಾತ್ಮನ ಜೊತೆ ಇದೆ ಮತ್ತು ನನಗೆ ಪರಮಾತ್ಮನ ಜ್ಞಾನ ಸಿಕ್ಕಿದೆ ಮತ್ತು ಸ್ವಯಂ ಪರಮಾತ್ಮನೇ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ನಾನು ಮುಂದೆ ಸತ್ಯಯುಗದಲ್ಲಿ ಜನ್ಮ ಪಡೆಯುವಂಥ ವಿಶೇಷ ಆತ್ಮನಾಗಿದ್ದೇನೆ. ನಾನು ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಈ ಥರ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿಕೊಂಡಾಗ ನನ್ನ ಭಾಗ್ಯದ ಬಗ್ಗೆ ನನಗೇ ಒಂದು ಭಾಳ ಸಂತೋಷವಾದಂತಹ ಸಂಕಲ್ಪಗಳು ನಿರ್ಮಾಣಗೊಳ್ತವೆ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ, ನನ್ನ ಯಾವುದಾದ್ರೂ ಲಾಟ್ರಿ ಹೊಡೆದ್ರೆ ಅಥವಾ ಯಾವುದಾದ್ರೂ ಒಂದು ಪ್ರಾಪ್ತಿ ಸಿಕ್ಕಿದ್ರೆ ಎಷ್ಟು ಸಂತೋಷವಾಗ್ತದೋ ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ಒಂದು ಸಂಕಲ್ಪ ನಮಗೆ ತಂದು ಕೊಡ್ತದೆ. ಆದ್ದರಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾನು ವಿಜಯಿ ಆತ್ಮನಾಗಿದ್ದೇನೆ, ನನ್ನ ಹಣೆಯಲ್ಲಿ ವಿಜಯದ ತಿಲಕ ಇದೆ, ಸ್ವಯಂ ಪರಮಾತ್ಮ ನನಗೆ ವಿಜಯದ ತಿಲಕ ಇಟ್ಟಿದ್ದಾನೆ, ಕಲ್ಪಕಲ್ಪಕ್ಕೂ ನಾನು ವಿಜಯಿಯಾಗಿದ್ದೇನೆ, ಈ ಥರ ನನಗೆ ನಾನೇ ಆಲೋಚನೆಗಳನ್ನು ಮಾಡಿಕೊಡೋದು. ಮತ್ತು ಇನ್ನೊಂದು ಸಂಕಲ್ಪವನ್ನು ಮಾಡಬಹುದು. ಅದು ಯಾವುದು ಅಂದರೆ, ನಾನು ಸಂತುಷ್ಟಮಣಿ ಆತ್ಮನಾಗಿದ್ದೇನೆ ಅಂತ. ನಾನು ಸಂತುಷ್ಟಮಣಿ ಆತ್ಮ ಯಾಕೆ ಅಂದರೆ, ನಾನು ಕಲ್ಪಕಲ್ಪವೂ ಕೂಡ ಈ ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಅಸಂತುಷ್ಟನಾಗಿಯೇ ಬದುಕಿದ್ದೇನೆ. ಕೆಲವೊಮ್ಮೆ ಸಂತುಷ್ಟತೆ, ಕೆಲವೊಮ್ಮೆ ಅಸಂತುಷ್ಟತೆ, ಹೀಗೆ ಏರುಪೇರುಗಳಾಗ್ತಾನೆ ಹೋಗಿವೆ. ಆದರೆ ಈಗ ಇರುವಂಥ ಅಂತಿಮ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ಸಂತುಷ್ಟನಾಗಿದ್ದೇನೆ. ನನಗೆ ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ ಮತ್ತು ನನಗೆ ಏನೇನು ಸಿಗಬೇಕಾಗಿತ್ತೋ ಪ್ರಾಪ್ತಿಗಳು ಎಲ್ಲವೂ ಸಿಕ್ಕಿವೆ. ನನ್ನ ಎಲ್ಲ ಪ್ರಾಪ್ತಿಗಳನ್ನು ನಾನು ಒಬ್ಬ ಪರಮಾತ್ಮನಲ್ಲೇ ಕಾಣಬಲ್ಲೆ. ಆದ್ದರಿಂದ ನಾನು ಸಂತುಷ್ಟನಾಗಿದ್ದೇನೆ. ನಾನು ಆತ್ಮ ಸಂತುಷ್ಟನಾಗಿರೋದರಿಂದ ನಾನು ಸಂತುಷ್ಟಮಣಿಯಾಗಿದ್ದೇನೆ. ಹೀಗೆ ನಾವು ಆಲೋಚನೆಗಳನ್ನು ಮಾಡ್ಬೋದು. ಸಂತುಷ್ಟಮಣಿ ಆಗಿದ್ದೇನೆ ಅಂದ್ಕೊಂಡ ತಕ್ಷಣ ಆ ವ್ಯಕ್ತಿ ಸಂತುಷ್ಟನಾಗೋದಿಲ್ಲ. ಯಾಕೆಂದರೆ ಅದರ ಹಿಂದ್ಗಡೆ ಅನೇಕ ಪ್ರಶ್ನೆಗಳು ಬರುತ್ತೆ. ಹೇಗೆ ಸಂತುಷ್ಟ ಆಗಿದೆಯಾ ನೀನು? ಯಾವುದ್ರಲ್ಲಿ ಸಂತುಷ್ಟ ಆಗಿದೆಯಾ? ನಿನಗೆ ಇದಿಲ್ಲ, ಅದಿಲ್ಲ, ಅವ್ರ ಮನೇಲಿ ಅದಿದೆ, ಇವ್ರ ಮನೇಲಿ ಇದ್ದಿದೆ, ನಿಮ್ಗೆ ಯಾವುದೂ ಇಲ್ಲ, ಹೇಗೆ ಸಂತುಷ್ಟ ಆಗಿದೆಯಾ ಅಂತ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತೆ. ಬಹುಶಃ ಗೃಹಸ್ಥಲ್ಲಿರೋರ್ಗೆ ಅದೇ ಒಂದು ಮಾಯೆ ಇರುತ್ತೆ. ಹೌದು. ಆದ್ದರಿಂದ ಈ ಬೇರೆಯವರಿಗೆ ತುಲನೆ ಮಾಡಿ ನಾವು ಅಸಂತುಷ್ಟರಾಗುವುದು ಭಾಳ ಹೆಚ್ಚು. ಅದಕ್ಕಾಗಿ ನಾವು ಏನು ಆಲೋಚನೆ ಮಾಡಬೇಕು ಅಂದರೆ, ನಾನು ಆತ್ಮನಿಗೆ ಜೀವನದಲ್ಲಿ ಇಷ್ಟು ಜನ್ಮಗಳಲ್ಲಿ ಸಿಗದೇ ಇರೋದು ಇವಾಗ ಸಿಕ್ಕಿದೆ. ಅದು ಯಾವುದು ಅಂದರೆ ಪರಮಾತ್ಮನ ಜ್ಞಾನ. ಪರಮಾತ್ಮನ ಜ್ಞಾನದಿಂದ ನನಗೆ ಏನೆಲ್ಲ ಪ್ರಾಪ್ತಿಗಳು ಆಗಿವೆ ಅಂದರೆ, ಭೌತಿಕವಾದ ಮತ್ತು ಸ್ಥೂಲವಾದ ಯಾವುದೇ ವಸ್ತು ಕೊಡಲಾರದಂಥ ಸಂತುಷ್ಟತೆಯನ್ನು ಈ ಒಂದು ಜ್ಞಾನ ನನಗೆ ಕೊಟ್ಟಿದೆ. ಆದ್ದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಮತ್ತು ಈಗ ನನಗೇನು ಬೇಕು ಅಂತ ಕೂಡ ಅನಿಸೋದಿಲ್ಲ.
ಅಸಂತುಷ್ಟರಾದರೆ ಮಾತ್ರ ತಾನೇ ಅದು ಬೇಕು ಇದು ಬೇಕು ಅಂತ ಅನಿಸೋದು, ಬೇರೆಯವರಿಗೆ ಹೋಲಿಕೆ ಮಾಡ್ಕೊಳ್ಳೋದು. ಈಗ ನನಗದು ಯಾವುದೂ ಇಲ್ಲದೇ ಇರೋದರಿಂದ ನಾನು ಸದಾಕಾಲ ಸಂತುಷ್ಟನಾಗಿರಲಿಕ್ಕೆ ಸಾಧ್ಯ ಆಗಿದೆ. ಸಂತುಷ್ಟ ಆಗಿರೋದ್ರಿಂದ ಗುರುತೇನು ಅಂದರೆ ನಾನು ಸದಾಕಾಲ ಖುಷಿಯಾಗಿದ್ದೀನಿ, ಸದಾಕಾಲ ಸಂತೋಷವಾಗಿದ್ದೀನಿ. ಮೊದಲೆಲ್ಲ ಅಸಂತುಷ್ಟತೆ ಆದಾಗ ಬೇಸರ ಆಗೋದು, ಅಳು ಬರೋದು, ಅಥವಾ ಜಗಳಾಡೋದು, ಮೂಡ್ ಆಫ್ ಮಾಡ್ಕೊಳ್ಳೋದು, ಇವೆಲ್ಲ ನಡೀತಾ ಇತ್ತು ನನಗೆ. ಈಗ ಅದು ಯಾವುದೂ ಇಲ್ಲ. ನಾನು ಸದಾಕಾಲ ಒಂದೇ ರೀತಿ ಏಕರಸವಾಗಿರಬಲ್ಲೆ ನಾನು. ಯಾಕೆಂದರೆ ನಾನು ನಿಜವಾಗಿ ಸಂತುಷ್ಟಮಣಿ ಆಗಿದ್ದೇನೆ. ಸಂತುಷ್ಟಮಣಿ ಆಗ್ತೀನೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ, ಸಂತುಷ್ಟಮಣಿ ಆಗಿದ್ದೇನೆ ಅನ್ನುವ ಒಂದು ವಿಶೇಷವಾದ ಸಂಕಲ್ಪವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡ್ರೆ ಅಪಾರವಾದಂಥ ಶಕ್ತಿ ಉತ್ಪನ್ನವಾಗುತ್ತೆ. ಮತ್ತು ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಅವ್ರು ಹೇಗೆ, ಇವ್ರು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ, ನನ್ನ ಜೀವನದಲ್ಲಿ ಇಷ್ಟೇನಾ ಸಿಗೋದು, ಹೀಗೆ ಇದು ಇಷ್ಟೇನಾ ನನ್ನ ಜೀವನ ಅನ್ನುವ ಪ್ರಶ್ನೆಗಳೆಲ್ಲ ಬರುತ್ತಲ್ಲ, ಅದು ಯಾವುದೂ ಪ್ರಶ್ನೆಗಳು ಬರೋದಿಲ್ಲ. ಆದ್ದರಿಂದ ನಾನು ಸಂತುಷ್ಟಮಣಿ ಎನ್ನುವ ಒಂದು ವಿಶೇಷವಾದ ಸಂಕಲ್ಪವನ್ನು ಕೂಡ ನಾವು ಮಾಡ್ಕೋಬೋದು. ಹೀಗೆ ಅನೇಕ ಸಂಕಲ್ಪಗಳಿವೆ. ಆ ಸಂಕಲ್ಪಗಳನ್ನು ಒಂದೊಂದಾಗಿ ಮಾಡ್ಕೊಳ್ತಾ ಹೋದರೆ ಮನಸ್ಸನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ರೆ, ಮನಸ್ಸು ಫ್ರೀ ಬಿಡದೇ ಇದ್ದರೆ ಆವಾಗ ಸ್ವಾಭಾವಿಕವಾಗಿ ನಮಗೆ ಆಂತರಿಕವಾದಂಥ ಹಗುರತೆ ಬರ್ತಾ ಹೋಗುತ್ತೆ. ಮತ್ತು ಜೀವನದಲ್ಲಿ ಸಾಧನೆ ಮಾಡಿದಂತಹ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸನ್ನು ಫ್ರೀ ಬಿಡದೆ ಈ ಚಿಂತನೆಗಳಲ್ಲಿ ಬ್ಯುಸಿ ಯಾವಾಗ ಮಾಡ್ಕೋಬೋದು? ಯಾಕಂದರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಇರುತ್ತೆ. ಗೃಹಸ್ಥ ಅಂದ್ರೇ ಜವಾಬ್ದಾರಿಗಳು, ಕೆಲಸಕ್ಕೆ ವ್ಯವಹಾರ, ಅದನ್ನೆಲ್ಲ ಬಿಟ್ಟು ಈ ಅಭ್ಯಾಸ ಮಾಡ್ಬೋದಾ, ಅಥವಾ ಯಾವ ಸಮಯದಲ್ಲಿ ಮಾಡಬೇಕು? ಈಗ ಕರ್ಮೇಂದ್ರಿಯಗಳಿಂದ ಕೆಲಸಗಳನ್ನು ಮಾಡುವಾಗ ಈ ಸಂಕಲ್ಪಗಳನ್ನು ಮಾಡ್ಬೋದು. ಆದರೆ ಯಾವುದೇ ಕೆಲಸದಲ್ಲಿ ನನ್ನ ಮನಸ್ಸು ಮತ್ತು ಬುದ್ಧಿ ಅಗತ್ಯ ಇದ್ದಾಗ ಈ ಸಂಕಲ್ಪಗಳನ್ನು ಮಾಡೋಕ್ಕಾಗಲ್ಲ. ಬಹಳ ಸೂಕ್ಷ್ಮವಾಗಿ ಮಾಡ್ಬೋದು ಅಷ್ಟೇ ಹೊರತು ಚಿಂತನೆ ನಡೆಸೋಕ್ಕಾಗಲ್ಲ. ಈಗ ಉದಾಹರಣೆಗೆ ಆಫೀಸಲ್ಲಿ ಒಬ್ಬರು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರ ಮನಸ್ಸು ಪೂರ್ಣವಾಗಿ ಅವರ ಕೆಲಸದಲ್ಲೇ ತೊಡಗಿರಬೇಕು. ವ್ಯಕ್ತಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಮಾತುಕತೆಗಳು ನಡೀತಾ ಇದೆ, ವ್ಯವಹಾರ ನಡೀತಾ ಇದೆ, ನಾನು ಎಲ್ಲರಿಗೂ ಉತ್ತರವನ್ನು ಕೊಡಬೇಕು, ಅವರ ಕೆಲಸಗಳನ್ನು ಮಾಡಿಕೊಡಬೇಕು, ಅಷ್ಟು ಜವಾಬ್ದಾರಿ ಇದೆ ನನಗೆ. ಅದರ ಮಧ್ಯೆ ನಾನು ನನ್ನ ಸಂಕಲ್ಪಗಳನ್ನು ಹೀಗೆ ಏರುಪೇರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾನು ಯಾವಾಗ ಮಧ್ಯೆ ಸಮಯ ಸಿಗುತ್ತಲ್ಲ, ಒಂದು 30 ಸೆಕೆಂಡ್ ಸಿಗ್ಬೋದು, 1 ನಿಮಿಷ ಸಿಗ್ಬೋದು, ಯಾರಿಗೂ ಕೂಡ ಕಾಫಿ ಕುಡಿಯುವಾಗ ಅಥವಾ ನೀರು ಕುಡಿಯುವಾಗ, ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಫ್ರೀ ಟೈಮ್ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಎಲ್ಲರಿಗೂ ಫ್ರೀ ಟೈಮ್ ಇದ್ದೇ ಇರುತ್ತೆ. ಮತ್ತು ಮಧ್ಯೆ ಎಲ್ಲರೂ ಸದಾಕಾಲ 24 ಗಂಟೆನೂ ಅಥವಾ ಆಫೀಸಲ್ಲಿರುವಾಗ ಸದಾಕಾಲ ಯಾರು ಇರ್ತಾರೆ ಅಂತ ಏನೂ ಇಲ್ಲ. ಯಾರೂ ಇಲ್ಲದೇ ಇರುವಂತಹ, ನಾನು ಒಬ್ಬನೇ ಇರುವಂತಹ ಪ್ರಸಂಗಗಳು ಬೇಕಾದಷ್ಟು ಸಿಗ್ತವೆ, ಅವಕಾಶಗಳು ಸಿಗ್ತವೆ. ಅಂಥ ಅವಕಾಶ ಸಿಕ್ಕಾಗ ಪುನಃ ಅಲ್ಲಿಗೆ ಹೋಗಬೇಕು. ನಾನು ಪುನಃ ಈ ರೀತಿಯ ಸಮಾನದ ಸಂಕಲ್ಪಗಳನ್ನು ಮಾಡಿಕೊಂಡಾಗ ನನ್ನ ಮಾನಸಿಕ ಸ್ಥಿತಿ ಒಂದೇ ರೀತಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಏನಾಗುತ್ತೆ ಅಂದರೆ, ನನ್ನ ಮನಸ್ಸು ಮತ್ತು ಬುದ್ಧಿ ನಾನು ಮಾಡುವಂಥ ವೃತ್ತಿಯಲ್ಲಿ ತೊಡ್ಕೊಂಡ್ಬಿಟ್ರೆ, ಅದರಲ್ಲೇ ತೇಲ್ಕೊಂಡು ಹೊರಟೋದ್ರೆ ವಾಪಸ್ ನನಗೆ ಹೋಗಬೇಕು, ಸಮಾನದ ಸಂಕಲ್ಪಗಳನ್ನು ಮಾಡಬೇಕು ಅನ್ನುವ ನೆನಪೇ ಮರ್ತೋಗ್ಬಿಡುತ್ತೆ. ಆ ನೆನಪು ಮರ್ತೋದಾಗ ಏನಾಗೋಗುತ್ತೆ, ಪುನಃ ಹಳೆಯ ಸ್ಥಿತಿಯೇ ಮರುಕಳಿಸ್ಬಿಡುತ್ತೆ, ಮಾನಸಿಕವಾದ ಸ್ಥಿತಿಗಳು ಮರುಕಳಿಸ್ಬಿಡುತ್ತೆ. ಹಾಗಾಗಿ ಮನಸ್ಸು ದುರ್ಬಲ ಅಂತ ಅನಿಸುತ್ತೆ. ಪುನಃ ಬೇಸರ ಆಗುತ್ತೆ, ಪುನಃ ಸಿಟ್ಟು ಬರುತ್ತೆ, ಪುನಃ ನನಗೆ ಇದಿಲ್ಲ, ಅದಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಅದು ಆಗದೇ ಇರಬಾರ್ದು ಅಂದರೆ ನಾನು ಮನಸ್ಸಿನಲ್ಲಿ ಆವಾಗವಾಗ ಮಧ್ಯೆ ಸಂಕಲ್ಪಗಳನ್ನು ಮಾಡಬೇಕು. ಅಟ್ಲೀಸ್ಟ್ ಕಾಫಿ ತಿಂಡಿ ತಗೊಳ್ಳುವಾಗ, ನೀರು ಕುಡಿಯುವಾಗ, ಯಾರೂ ಇಲ್ಲದೇ ಇರುವಾಗ, ನಾನು ಒಬ್ಬನೇ ಇರುವಾಗ ಈ ಥರ ಸಂಕಲ್ಪಗಳನ್ನು ಮಾಡಬೇಕು. ಇದೊಂದು ಅಭ್ಯಾಸ, ನಾವು ಮಾಡಿಕೊಳ್ಳುವಂಥ ಅಭ್ಯಾಸ. ಈ ಅಭ್ಯಾಸವನ್ನು ಮಾಡ್ತಾ ಇದೇ ನಮ್ಮ ಸ್ವಭಾವ ಆಗಿಬಿಡಬೇಕು. ಯಾಕೆಂದರೆ ನಮ್ಮ ಸ್ವಭಾವಗಳನ್ನು ನಾವೇ ಮಾಡ್ಕೊಳ್ಬೋದು. ಒಂದು ಎರಡನೇದು, ಸ್ವಭಾವಗಳು ಸಂಘದಿಂದನೂ ಬರ್ತವೆ ಸ್ವಭಾವಗಳು. ಆದ್ದರಿಂದ ಸಂಘದಿಂದ ಬರುವಂಥ ಸ್ವಭಾವಗಳು, ಒಳ್ಳೆಯ ಸಂಘದಿಂದ ಬರುವಂಥ ಸ್ವಭಾವಗಳು ಅಥವಾ ದುಸ್ಸಂಗದಿಂದ ಬರುವಂಥ ಸ್ವಭಾವಗಳು ಬೇರೆ ಬೇರೆ ಇರ್ತವೆ. ಇದರಲ್ಲಿ ನಾನು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕೆಂದರೆ ಯಾವ ಸಂಘದಲ್ಲಿ ನನಗೆ ಇಂತಹ ಸಂಕಲ್ಪಗಳನ್ನು ಮಾಡುವಷ್ಟು ಪ್ರೇರಣೆ ಸಿಗುತ್ತೋ ಅಂತಹ ಸಂಘದಲ್ಲೇ ಇದ್ದರೆ ಅದರಲ್ಲಿ ನನ್ನ ರಕ್ಷಣೆ ಇದೆ
ಮತ್ತು ನನ್ನ ಮಾನಸಿಕವಾದಂತಹ ಒಂದು ಸ್ಥಿತಿಗತಿಗಳು ಏರುಪೇರಾಗೋದು ಸಾಧ್ಯ ಇಲ್ಲ. ಆದ್ದರಿಂದ ಈ ವೃತ್ತಿಗಳನ್ನು ಮಾಡುವಾಗ ಮನೆಯಲ್ಲಿ ಕೂಡ ನಾವು ಮನೆಯಲ್ಲಿ ಗೃಹಿಣಿಯಾಗಿದ್ದರೆ ಮನಸ್ಸು ಬುದ್ಧಿ ಕೆಲಸಗಳನ್ನು ಮಾಡಿ ಉಪಯೋಗಿಸ್ಕೊಂಡು ನಾನು ಕೆಲಸ ಮಾಡೋದು ಅವಕಾಶಗಳು ಕಡಿಮೆ ಇರುತ್ತೆ. ಯಾಕೆಂದರೆ ಅಡುಗೆ ಮಾಡೋದೇ ತಗೊಳ್ಳಿ, ಅಡುಗೆ ಮಾಡುವಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ ಬೇಕು ಅಷ್ಟೇ ಹೊರತು ಅವರ ಅಭ್ಯಾಸ ಬಲದಿಂದ ಎಲ್ಲವೂ ತಾನಾಗಿ ಆಗ್ತಾ ಹೋಗ್ತದೆ. ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ಕಸ ಹೊಡೆಯುವಾಗ, ನೆಲ ಒರೆಸುವಾಗ, ಸ್ನಾನ ಮಾಡುವಾಗ ಇವೆಲ್ಲ ಸಮಯ ಮನಸ್ಸು ಬುದ್ಧಿ ಫ್ರೀನೇ ಇರುತ್ತೆ. ಆದ್ದರಿಂದ ಮನಸ್ಸಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಹೆಚ್ಚು ಸಮಯ ಇದೆ. ಹೊರಗಡೆ ಕಚೇರಿಯಲ್ಲಿ ಕೆಲಸ ಮಾಡುವವರಿಗಾಗಲಿ ಅಥವಾ ಮನಸ್ಸು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ತಮ್ಮ ವೃತ್ತಿಯನ್ನು ಮಾಡುವವರಿಗಿಂತ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಗೆ ಹೆಚ್ಚಿನ ಅವಕಾಶ, ಹೆಚ್ಚಿನ ಸಮಯ ಸಿಗಬಹುದು. ಆದ್ದರಿಂದ ಈ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಪಾತ್ರೆ ತೊಳಿತಾ ಇರಬೇಕಾದ್ರೆ ನಾನು ಅತ್ಯಂತ ಪವಿತ್ರವಾದ ಆತ್ಮನಾಗಿದ್ದೇನೆ. ಪರಮಾತ್ಮ ನಾನು ಪಾತ್ರೆ ಹೇಗೆ ತಿಕ್ಕಿ ತೊಳಿತಾ ಇದ್ದೀನೋ ಹಾಗೆ ಅವನು ನನಗೆ ಯೋಗದಿಂದ ನನ್ನ ಆತ್ಮವನ್ನು ತಿಕ್ಕಿ ತೊಳೆದು ನನ್ನನ್ನು ಪವಿತ್ರನಾಗಿ ಮಾಡ್ತಾ ಇದ್ದಾನೆ. ನಾನು ಭ್ರುಕುಟಿಯ ಮಧ್ಯೆ ಹೊಳಿತಾ ಇರ್ತಕ್ಕಂಥ ನಕ್ಷತ್ರ ಆಗಿದ್ದೇನೆ. ನಾನು ಅತ್ಯಂತ ಪವಿತ್ರನಾದ ಆತ್ಮನಾಗಿದ್ದೇನೆ ಅಂತ ಈ ರೀತಿ ಆಲೋಚನೆಗಳು ಮಾಡಿಕೊಂಡ್ರೆ ಪಾತ್ರೆ ತೊಳಿತಾನೆ ಪರಮಾತ್ಮನ ನೆನಪು ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ಅಡುಗೆ ಮಾಡ್ತಾನೆ ಬಂದ್ಬಿಡುತ್ತೆ. ಅಡುಗೆ ಮಾಡುವಾಗ ಒಂದು ಎಚ್ಚರ ಇರಬೇಕೇನೆಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಯಾಕಂದರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿದ್ದೀನೋ ಇಲ್ವೋ ಅಂತ ಅನುಮಾನ ಬಂದುಬಿಟ್ರೆ ಆಮೇಲೆ 2 ಸರಿ ಉಪ್ಪು ಹಾಕುವಂಥ ಸಂದರ್ಭ ಬರಬಾರ್ದು. ಯಾಕೆಂದರೆ ರಾಜಯೋಗ ಮಾಡುವಂತಹವರು ತಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಅಕ್ಯುರಸಿ ಇರಬೇಕಾಗುತ್ತೆ. ಇಲ್ಲವಾದರೆ ನಾವು ಜನ ಏನು ತಿಳ್ಕೊಳ್ತಾರೆ, ಇವರು ರಾಜಯೋಗ ಅಭ್ಯಾಸ ಮಾಡ್ತಾಯಿದ್ದಾರೆ, ಇವರು ಏನು ಕೆಲಸ ಮಾಡ್ತಾರೆ ನೋಡಿ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ, ಮಾಡೋ ಕೆಲಸ ನೆಟ್ಟಿಗೆ ಬರೋಲ್ಲ ಇವ್ರಿಗೆ, ಹಾಗೆ ಹೀಗೆ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾಕೆಂದರೆ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ ಅಂದರೆ ಯಾವ ಪರಮಾತ್ಮ ನನಗೆ ರಾಜಯೋಗವನ್ನು ಕಲಿಸಿದನೋ ಅವನಿಗೆ ಇನ್ಸಲ್ಟ್ ಆದಂಗೆ ಆಗುತ್ತೆ ಅಲ್ವಾ. ನನಗೆ ಹೇಳ್ಕೊಟ್ಟಂಥ ಶಿಕ್ಷಕ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಇವರಿಗೆ, ನೋಡಿ ಎಷ್ಟೊಂದು ತಪ್ಪು ಮಾಡ್ತಾರೆ ಅಂದರೆ ತಪ್ಪು ಯಾರದೋ ಶಿಕ್ಷಕನಿಗೆ ಕೊಟ್ಟೋಗುತ್ತೆ. ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿದಾರಪ್ಪ ನಿಮಗೆ ಅಂತ ಹೇಳಲ್ವ. ಮರ್ಯಾದೆ ಯಾರದು ಹೋಗೋದು? ತಂದೆ ತಾಯಿದು ಹೋಗುತ್ತೆ. ಆದ್ದರಿಂದ ನಾವು ನಮ್ಮ ತಂದೆ ತಾಯಿಯಾದ ಪರಮಾತ್ಮನನ್ನು ನಮ್ಮ ಕೆಲಸದಿಂದ ಇನ್ಸಲ್ಟ್ ಆಗುವ ಥರ ನಾವು ಮಾಡಬಾರ್ದು. ನಾವು ಮಾಡುವಂಥ ಕೆಲಸ ತುಂಬ ಅಚ್ಚುಕಟ್ಟಾಗಿರಬೇಕು ಮತ್ತು ಮೊದಲು ಏನು ಮಾಡ್ತಾ ಇದ್ವಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕು ಮತ್ತು ಅದಕ್ಕಿಂತ ಜಾಸ್ತಿ ಆ್ಯಕ್ಯುರೇಟಾಗಿ ಮಾಡಬೇಕು. ಅಷ್ಟು ಶಕ್ತಿ ಬರ್ತಾ ಹೋಗುತ್ತೆ. ಯಾಕಂದರೆ ಸಂಕಲ್ಪಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ ಪಾತ್ರೆ ತೊಳೆಯುವಾಗ ಈ ರೀತಿಯ ಸಂಕಲ್ಪಗಳನ್ನು ಮಾಡ್ಬೋದು. ಮತ್ತು ಬಟ್ಟೆ ಒಗೆಯುವಾಗ ಭಗವಂತ ಅಗಸನಾಗಿ ನನ್ನ ಆತ್ಮನನ್ನು ಎಲ್ಲ ಶುದ್ಧ ಮಾಡಿ ಸ್ವಚ್ಛ ಮಾಡಿ ನೀರು ಹಾಕಿ ತೊಳೆದು ಜ್ಞಾನವೆಂಬ ನೀರನ್ನು ಹಾಕಿ ತೊಳೆದು ಎಲ್ಲ ಚೆನ್ನಾಗಿ ಮಾಡಿ ಎಷ್ಟೊಂದು ಶುದ್ಧ ಮಾಡಿದ್ದಾನೆ. ನಾನು ಹೇಗೆ ಈ ಬಟ್ಟೆಗಳನ್ನು ಒಗೆದು ಸ್ವಚ್ಛ ಮಾಡ್ತಾಯಿದ್ದೀನೋ ಹಾಗೆ ಪರಮಾತ್ಮ ಅಗಸನ ಹಾಗೆ ನನಗೆ ಹೀಗೆ ಮಾಡ್ತಾಯಿದ್ದಾನೆ, ನಾನು ಸ್ವಚ್ಛವಾಗ್ತಾಯಿದ್ದೀನಿ ಅಂತ ಅನುಭವ ಮಾಡೋದು. ಇವೆಲ್ಲವೂ ಕೂಡ ಭಾಳ ವಿಶೇಷವಾದಂಥ ಅನುಭವಗಳು. ಕೆಲಸ ಕಾರ್ಯಗಳನ್ನು ಮಾಡ್ತಾ ಪರಮಾತ್ಮನ ನೆನಪು ಮಾಡೋದು ಭಾಳ ಅದ್ಭುತವಾದಂಥ ಅನುಭವ ಕೊಡುತ್ತೆ ನಮಗೆ. ಆದರೆ ನಮಗೆ ಬೇಕಾಗಿರೋದು ಒಂದೇ, ನಮಗೆ ಜ್ಞಾಪಕ ಇರಬೇಕಷ್ಟೇ, ನಾನೇನು ಮಾಡ್ತಾಯಿದ್ರು ಪರಮಾತ್ಮ ನೆನಪು ಮಾಡ್ತಾಯಿದ್ದೀನಿ ಅಂತ. ಮಮ್ಮ ಅವರಿದ್ರಲ್ಲ, ಮಮ್ಮ ಅವರು ಇದರಲ್ಲಿ ನಂಬರ್ 1 ಆಗಿದ್ದರು. ಕರಾಚಿಯಲ್ಲಿ ಇರಬೇಕಾದ್ರೆ ಒಂದು ಸಾರಿ ಬಾಬಾರವರು ಮಮ್ಮಾರವ್ರನ್ನ ಕರ್ಕೊಂಡು ಬನ್ನಿ ಅಂತ ಯಾರನ್ನೋ ಕಳಿಸ್ತಾರೆ. ಮಮ್ಮಾರವರು ಈ ಕರ್ಟನ್ ಇದೆಯಲ್ಲ, ಈ ಕರ್ಟನ್ಗಳೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಹಳೆ ಕರ್ಟನ್ ತೆಗೆದು ಒಗೆದಿರೋ ಕರ್ಟನ್ ಹಾಕಬೇಕು ಅಂತ ಒಗೆದಿರೋ ಕರ್ಟನ್ ಹಾಕ್ತಾರೆ. ಸರಿ, ಅವರು ಕರೆಯೋಕ್ಕೆ ಬಂದವರು ಮಮ್ಮ ಬಾಬಾರವ್ರು ಕರೀತಾ ಇದ್ದಾರೆ ಅಂತ ನೋಡ್ತಾರೆ. ಆದರೆ ಬಾಬಾರವರು ಆ ಲೋಕದಲ್ಲಿ ಇರೋದೇ ಇಲ್ಲ. ಅವರು ಕರ್ಟನ್ ಚೇಂಜ್ ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಕಣ್ಣುಗಳಲ್ಲಿ ನೀರು ಹರಿತಾ ಇದೆ. ಪರಮಾತ್ಮನ ನೆನಪಿನಲ್ಲಿ ಅವರು ಮಗ್ನವಾಗಿ ಹೋಗಿದ್ದಾರೆ. ಎಷ್ಟು ಮಗ್ನವಾಗಿ ಹೋಗಿದ್ದಾರೆ ಅಂದರೆ ಕೆಲಸ ಕಾರ್ಯ ಮಾಡ್ತಾ ತಮ್ಮನ್ನು ತಾವು ಮರೆಯುವಷ್ಟು ಅವರು ಪರಮಾತ್ಮ ನೆನಪಿನಲ್ಲಿ ಮಗ್ನರಾಗಿ ಹೋಗಿದ್ದಾರೆ. ಇದು ಸಾಧ್ಯ ಇದೆ, ಇಲ್ಲ ಅಂತ ಇಲ್ಲ. ಆದ್ದರಿಂದ ರಾಮಕೃಷ್ಣ ಪರಮಹಂಸರು ನೋಡಿ, ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಲ್ಲಿ
ಕಾಳಿದೇವಿಯ ಪೂಜೆ ಮಾಡ್ತಾ ಮಾಡ್ತಾ ಎಷ್ಟು ಭಕ್ತಿಯಲ್ಲಿ ಮಗ್ನರಾಗಿ ಹೋಗ್ತಾಯಿದ್ರು, ಎಷ್ಟೊಂದು ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ, ನರ್ತನ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಶರೀರದ ಮೇಲೆ ಪರಿವೇನೇ ಇರ್ತಾ ಇರಲಿಲ್ಲ. ಅಷ್ಟೊಂದು ಅವರು ಅದರಲ್ಲಿ ಮಗ್ನರಾಗಿ ಹೋಗ್ತಾಯಿದ್ರು. ಕೊನೆಗೆ ಅವ್ರಿಗೆ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರ್ ಆದಾಗ ಅವ್ರ ಕ್ಯಾನ್ಸರ್ ನೋವು ಕೂಡ ಅವರಿಗೆ ಒಂದು ದಿವಸ ಅವ್ರಿಗೆ ಬಾಧಿಸದೇ ಇರೋ ಹಾಗೆ ಅವರು ಪರಮಾತ್ಮ ನೆನಪು ಮಾಡ್ತಾರೆ, ಕಾಳಿಕಾದೇವಿ ನೆನಪು ಮಾಡ್ತಾರೆ. ಆ ಸಂತೋಷದಲ್ಲಿ ಮಿಂದೆ ಹೇಳ್ತಾರೆ, ಆ ಸಂತೋಷವನ್ನೇ ಎಲ್ರಿಗೂ ಹಂಚ್ತಾರೆ. ಸದಾಕಾಲ ಅದೇ ಸಂತೋಷದಲ್ಲಿ ಇದ್ಕೊಂಡು ಹಾಗೇ ಶರೀರ ಬಿಡ್ತಾರೆ ಅವರು. ಕ್ಯಾನ್ಸರ್ ಅವ್ರಿಗೇನೂ ಮಾಡೋಕ್ಕಾಗೋದಿಲ್ಲ, ಕ್ಯಾನ್ಸರ್ ಅವ್ರನ್ನ ಸೋಲ್ಸಲ್ಲ. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಬಂದರೂ ಗೆದ್ದು ಬಿಡ್ತಾರೆ. ಯಾಕೆ ಅಂದರೆ ಪರಮಾತ್ಮನ ನೆನಪು. ಹಾಗೆ ನಾವು ಸಾಧಾರಣ ವ್ಯಕ್ತಿಗಳು, ನಾವೇನು ರಾಮಕೃಷ್ಣ ಪರಮಹಂಸರಲ್ಲ, ನಾವೇನು ಮಮ್ಮ ಅವರಲ್ಲ, ಬಾಬ ಅವರಲ್ಲ. ಆದರೆ ನಾವು ಕೂಡ ಹಾಗೆ ಅವರನ್ನು ಅನುಕರಣೆ ಮಾಡಿ ಅವರ ಜೀವನವನ್ನು ಅನುಸರಿಸುವಂತಹ ಅವಕಾಶಗಳು ತುಂಬ ಇವೆ. ನಾವು ಅದನ್ನು ಮಾಡಬೇಕು ಅಷ್ಟೇ. ಯಾಕಂದರೆ ಸಂಕಲ್ಪಕ್ಕೆ ಆ ಶಕ್ತಿ ಇದೆ. ಸಂಕಲ್ಪ ಈ ವ್ಯಕ್ತಿ ಹೇಗೆ ಮಾಡ್ತಾನೋ ಆ ವ್ಯಕ್ತಿ ಹಾಗೆ ಆಗಿಬಿಡ್ತಾನೆ. ಕಳ್ಳತನ ಮಾಡುವಂಥ ಸಂಕಲ್ಪದ ಮಾಡುವಂಥ ವ್ಯಕ್ತಿ ಕಳ್ಳ ಆಗ್ತಾನೆ. ದಾನ ಧರ್ಮ ಮಾಡುವಂಥ ಸಂಕಲ್ಪಗಳನ್ನು ಮಾಡುವಂಥವನು ದಾನಿ ಆಗ್ತಾನೆ. ಅಷ್ಟೇ ವ್ಯತ್ಯಾಸ, ಸಂಕಲ್ಪವೇ ವ್ಯತ್ಯಾಸ ಅಷ್ಟೇ, ಬೇರೆ ಏನೂ ಇಲ್ಲ. ಅಂದಮೇಲೆ ರಾಜಯೋಗ ಅಂದರೆ ಗೃಹಸ್ಥಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಳ್ಳೊಳ್ಳೆ ಚಿಂತನೆಗಳನ್ನ ನಡೆಸಬೇಕು. ಅದಕ್ಕಾಗಿ ಇಂಥದೇ ಸಮಯ ಬೇಕು ಅಂತ ಇಲ್ಲ. ರಾಜಯೋಗ ಏನು ಹೇಳುತ್ತೆ ಅಂದರೆ, ನೀವು ಕೂತ್ಕೊಂಡು ಯೋಗ ಮಾಡುವುದು ಅಥವಾ ಮೆಡಿಟೇಷನ್ ಮಾಡೋದು ಆ ಟೈಮಲ್ಲಿ ಮಾತ್ರ ನೀವು ಮಾಡಬೇಕು ಅಂತ ಏನಿಲ್ಲ. ಯಾವ ಟೈಮಲ್ಲಿ ಬೇಕಾದರೂ ನೀವು ರಾಜಯೋಗನ ಅಭ್ಯಾಸ ಮಾಡ್ಬೋದು. 24/7 ಈ ಕೆಲಸವನ್ನು ನೀವು ಮಾಡಬೇಕು. ಯಾಕೆಂದರೆ ನೀವು ಯೋಗಿಗಳಾಗೋಕ್ಕೆ ಹೊರಟಿರೋದು. ಯೋಗಿಗಳು ಅಂದರೆ ಕೇವಲ 1 hour 2 hours ಮಾತ್ರ ಯೋಗಿಗಳು ಅಂತಲ್ಲ, ಸದಾಕಾಲಕ್ಕೆ ಯೋಗ ಮಾಡುವಂಥವರು ರಾಜಯೋಗಿಗಳು ಅನ್ನುವ ಒಂದು ನೆನಪು ನಮಗೆ ಇರಬೇಕು. ಅಂದಮೇಲೆ ಗೃಹಸ್ಥದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಮೆಡಿಟೇಷನ್ ಮಾಡೋದಕ್ಕೆ ಕೂತ್ಕೊಂಡ್ಬಿಡ್ಬೇಕು ಆ ಥರ ಏನಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಹಳ ಒಳ್ಳೊಳ್ಳೆ ಚಿಂತನೆಗಳನ್ನು ನಡೆಸಬಹುದು. ಅಣ್ಣೋರೆ, ತಾವು ಇವತ್ತು ಗೃಹಸ್ಥದಲ್ಲಿ ರಾಜಯೋಗ ಅನ್ನೋ ವಿಷಯದಲ್ಲಿ ಹೇಗೆ ಗೃಹಸ್ಥಿಗಳು ಸಂಕಲ್ಪಗಳನ್ನು ಅಂದರೆ ಏನು ಒಳ್ಳೊಳ್ಳೆ ಚಿಂತನೆಗಳನ್ನ ನಡೆಸ್ಬೋದು ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸಿದ್ದೀರ. ಕೆಲವೊಂದು ಉದಾಹರಣೆನೂ ಕೊಟ್ಟಿದ್ದೀರ. ನಾನು ಅವತರಿತ ಆತ್ಮನಾಗಿದ್ದೇನೆ, ನಾನು ಸಂತುಷ್ಟಮಣಿ, ನಾನು ವಿಜಯಿ ಆತ್ಮ, ಈ ರೀತಿ ಅನೇಕ ಒಳ್ಳೊಳ್ಳೆ ಚಿಂತನೆಗಳನ್ನ, ಅದೇ ಚಿಂತನೆಯನ್ನು ನಡೆಸ್ತಾ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿದ್ದೀರ. ತಾವು ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ತಮಗೆ ಧನ್ಯವಾದಗಳು. ವೀಕ್ಷಕರೇ, ತಾವು ಇದುವರೆಗೂ ಕೇಳಿದ್ರೆ ಈ ರಾಜಯೋಗ ಅನ್ನೋದನ್ನು ಗೃಹಸ್ಥದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಸಹ ಎಷ್ಟು ಒಳ್ಳೊಳ್ಳೆ ಚಿಂತನೆಗಳನ್ನು ಮನಸ್ಸಲ್ಲಿ ನಡೆಸಬಹುದು ಅನ್ನೋದನ್ನು ತಾವು ಇವತ್ತು ಕೇಳಿ ತಿಳಿದುಕೊಂಡಿದ್ದೀರ. ಹಾಗೆಯೇ ಇನ್ನು ಗೃಹಸ್ಥದಲ್ಲಿ ಈ ರಾಜಯೋಗ ಅನ್ನೋದು ಹೇಗೆ ಲಾಭಕಾರಿ, ಇದನ್ನು ಯಾರು ಮಾಡ್ಬೋದು, ಈ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದುವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.